ನೋಡಿ, ಬಾಳೆ ಮೋತೆಯ ಅಂದರೆ ಬಾಳೆ ಹೂವಿನ ವಡೆ ತುಂಬ ರುಚಿಯಾಗಿರುತ್ತೆ. ಅಪರೂಪದ್ದಿದು. ಒಳಗಡೆ ಮೃದುವಾಗಿರುತ್ತೆ, ಮೇಲ್ಗಡೆ ಗರಿಯಾಗಿರುತ್ತೆ. ಇದರಲ್ಲಿ ನಾನು ತಿಂಡಿ ತಿನ್ನೋಕೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದರಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟು, 1 ಬಟ್ಲು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ತೆಂಗಿನಕಾಯಿನ ಚೂರು ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಕೊತ್ತಂಬರಿ, ಪುದೀನ, ಕರಿಬೇವು ಮತ್ತು ಜೀರಿಗೆ, ಎಳ್ಳು ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಚಾದರೂ ಹಾಕ್ಕೋಬೋದು, ಫ್ರೆಶ್ ಆಗಿದ್ದರೆ ಪೇಸ್ಟ್ ಆದರೂ ಹಾಕ್ಕೋಬೋದು. ಅದಕ್ಕೆ ಮುಖ್ಯವಾಗಿ ಇದಕ್ಕೆ ಬಾಳೆ ದಿಂಡಿನಲ್ಲಿ ಮಾಡ್ತಾ ಇರೋದು. ಇದು ಬಾಳೆ ದಿಂಡಿನ ಹೆಚ್ಚಿ ಈ ಮಜ್ಜಿಗೆ ನೀರಲ್ಲಿ ಹಾಕ್ಕೊಳ್ತೀನಿ. ಈಗ ಇವನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸೊಪ್ಪು ಹೆಚ್ಕೊಂಡಿದ್ದೀನಿ. ಇವಾಗ ನಾವು ಈ ಹೆಚ್ಚಿಟ್ಕೊಂಡಿರೋ ಮಜ್ಜಿಗೆ ನೀರಲ್ಲಿ ಹಾಕ್ಕೊಂಡಿರೋ ಅಂಥ ಬಾಳೆ ಹೂವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರಿದ್ದರೆ ಹಿಂಡ್ಕೊಂಬಿಡ್ಬೋದು. ಆಮೇಲೆ ಈರುಳ್ಳಿನೂ ಹಾಕ್ಕೋಬೇಕು. ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು, ಮತ್ತು ಕುಟ್ಟಿದ ಖಾರದಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಹಸಿಮೆಣಸಿನ್ಕಾಯಿ ಪೇಸ್ಟೆಲ್ಲ ಅದ್ರ ಜೊತೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಮುಖ್ಯವಾಗಿದ್ದು, ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕಡಲೆಕಾಯಿ ಬೀಜನ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳೋಣ. ಬಾಳೆ ಹೂ ಹೆಚ್ಚುವಾಗ ಒಂದು ಸ್ವಲ್ಪನೂ ಈ ಥರ ಕೆಂಪಿರೋದನ್ನು ಹಾಕ್ಕೋಬಾರ್ದು, ಇದೆಲ್ಲ ತೆಗೆದು ಬಿಡಬೇಕು. ಪೂರ್ತಿ ಬಿಳಿ ಇರೋದನ್ನು ಮಾತ್ರ ಹಾಕ್ಕೋಬೇಕು. ನೋಡಿ, ಈ ಪುಡಿ ಮಾಡಿದ್ಮೇಲೆ ಅರ್ಧ ಲೋಟ ಇದ್ದಿದ್ದು ಸುಮಾರು 3/4 ಲೋಟದಷ್ಟಾಯಿತು. ಅಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇವನ್ನೆಲ್ಲ. ಈಗ ನೋಡಿ, ನೀರು ಒಂಚೂರು ಗುಳ್ಳೆ ಬರೋ ಹಾಗಾಗಿದೆ, ಅಥವಾ ಕೈಗೆ ಮುಟ್ಟಿದ್ರೆ ಬಿಸಿ ಆಯಿತು ಅನ್ನೋಷ್ಟು ಬಿಸಿ ಇರಬೇಕು. ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನೋಡೋಣ ಫಸ್ಟು. ಈಗ ಒಬ್ಬಟ್ಟು ಪೇಪರ್ಗೆ ಎಣ್ಣೆ ಸವರ್ಕೊಂಡು ಅದರಲ್ಲಿ ಒಂದು ಸಣ್ಣ ಉಂಡೆ ಇಟ್ಕೊಂಡು ಸ್ವಲ್ಪ ವಡೆ ಥರ ದಪ್ಪಕ್ಕೆ ತಟ್ಟಬೇಕು. ದೊಡ್ಡದಾಗಿ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಸುಟ್ಕೋಬೇಕು, ಇಲ್ಲಾಂದರೆ ಒಳಗಡೆಗೆಲ್ಲ ಹಸಿ ಪದಾರ್ಥಗಳು ಬೇಯೋದಿಲ್ಲ. ನೋಡಿ, ಅಷ್ಟೇ ನೀರು ಸಾಕಾಯಿತು. ಬೇಕಿದ್ದರೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹೆಚ್ಚಿಗೆ ಇಟ್ಟಿದ್ದೆ ನೀರು ಅಷ್ಟೇ. ಈ ಹದದಲ್ಲಿದ್ದರೆ ಸಾಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಒಳಗಡೆದೆಲ್ಲ ಬೇಯುತ್ತೆ. ಇದಕ್ಕೆ ನಿಮ್ಗೆ ಇಷ್ಟ ಬಂದಿದ್ದು ಮೊಸರು, ತೊಕ್ಕು, ತುಪ್ಪ, ಚಟ್ನಿ ಪುಡಿ ಏನು ಬೇಕಿದ್ದರೂ ಹಾಕ್ಕೋಬಹುದು. ನೋಡಿ, ಇನ್ನೂ ತೆಳ್ಳಗೆ ಮಾಡಿದ್ದೀನಿ, ಇನ್ನೂ ಗರಿಯಾಗಿದೆ. ಇದು ಕೇಳಿಸ್ತಾ ಇದೆಯಲ್ಲ. ಇನ್ನು ಸ್ವಲ್ಪ ದೊಡ್ಡದಾಗೂ ಕೂಡ ಮಾಡ್ಕೋಬಹುದು. ಬಾಳೆ ಹೂವು ಎಲ್ಲ ವರ್ಷಕ್ಕೆ 1-2-3 ಸಲ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇದು ಆರೋಗ್ಯಕರ, ರುಚಿಕರ, ರಾಗಿ ಹಿಟ್ಟು ಬೇರೆ ಇದೆ ಅಂತ ನಾನು ಹೇಳ್ತೀನಿ. ನೀವು ಅಪರೂಪಕ್ಕಾದರೂ ಉಪಯೋಗಿಸಿ ಅಂತ. ವಡೆ ಆದರೆ ಟೀ ಟೈಮ್ಗಾಗುತ್ತೆ. ಇಲ್ಲ ಇದನ್ನೇ ತಿಂಡಿಗೆ ತಿಂತೀನಿ ಅಂದರೆ ಬೇಕಿದ್ರೆ ತಿನ್ನಬಹುದು.